ಈಗ ಸ್ವಾಮೀಜಿ ಅಂದ ತಕ್ಷಣ ಅವರು ಎಲ್ಲವನ್ನೂ ಸರ್ವಸಂಗ ಪರಿತ್ಯಾಗಿಗಳು ಅನ್ನುವಂಥದ್ದು ಅಂತಿರುತ್ತೆ. ಆದರೆ ನನಗೆ ಒಂದು ಕುತೂಹಲ ಮೊದಲಿಂದಲೂ ಸ್ವಾಮೀಜಿಗಳೇ, ಈಗ ನಿಮ್ಮ ಹೆಸರು ನಾಗರಾಜ್ ಅಂತಿತ್ತು, ಈಗ ನಿಶ್ಚಲಾನಂದ ಸ್ವಾಮೀಜಿ ಅನ್ನುವಂಥ ಹೆಸರು ಬಂದಿದೆ. ಯಾಕೆ ನಾಗರಾಜ ಸ್ವಾಮೀಜಿ ಅಂತಲೇ ಯಾಕಿರಬಾರ್ದು? ಆ ಒಂದು ಎಲ್ಲದಕ್ಕೂ ಆ ಒಂದು ಆನಂದ ಅಂತ ಸೇರಿಸ್ಕೊಂಡು ಯಾಕೆ ಒಂದು ಸ್ವಾಮೀಜಿ ಅಂತ ಹೆಸರಿರುತ್ತೆ? ಗುರುಗಳು ನನಗೆ ದೀಕ್ಷೆ ಕೊಡುವಂಥ ಸಂದರ್ಭದಲ್ಲಿ ನೀಡಿದಂಥ ಆಶೀರ್ವಾದ ಹಿತವಚನದಂತೆ ಈ ಹಿಂದಿನ ಪೂರ್ವನಾಮ ಏನಿದೆ ಅದೇ ರೀತಿ ನಾವು ಲೌಕಿಕ ಜೀವನವನ್ನು ಬಿಟ್ಟ ಮೇಲೆ ಪಾರಮಾರ್ಥಿಕ ಜೀವನಕ್ಕೆ ಬಂದ ಮೇಲೆ ಅದೇ ರಾಶಿಯನ್ನು ಇಟ್ಕೊಂಡು ಬೇರೆಯ ನಾಮಾಂಕದಿಂದ ನಾವು ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನನಗೆ ನಿಶ್ಚಲಾನಂದನಾಥ ಸ್ವಾಮೀಜಿ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಓಕೆ, ಅದೇ ನಾನು ಅದಕ್ಕಿಂತ ಮೊದಲು ಕೂಡ ಕೇಳಿದೆ, ಕೆಲವರು ಬಾಲ್ಯದಲ್ಲೇ ಸನ್ಯಾಸತ್ವ ಸ್ವೀಕರಿಸಿ ನಂತರ ಅದರಿಂದ ವಿಮುಖರಾಗಿ ಲೌಕಿಕ ಜೀವನದತ್ತ ಬರೋದು, ಸಾಂಸಾರಿಕ ಜೀವನದತ್ತ ಬರೋದು. ಸೊ ಹಾಗಿದ್ರೆ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು? ಅರಿಷಡ್ವಗಳನ್ನು ಗೆಲ್ಲೋದಕ್ಕೆ, ಇಂದ್ರಿಯಗಳನ್ನು ನಿಗ್ರಹಿಸೋದಕ್ಕ ಏನು, ಹೇಗೆ, ಎತ್ತ? ನಾವು ಒಂದು ಸಲ ಈ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದ ಮೇಲೆ ಗಟ್ಟಿ ನಿರ್ಧಾರ ಮಾಡಿ ನಮ್ಮ ಸ್ವಾರ್ಥ, ನಮ್ಮ ದೇಹದ ಬಯಕೆ, ನಮ್ಮ ಮನಸ್ಸಿನ ಬಯಕೆಗಳನ್ನ ನಾವು ಸಂಪೂರ್ಣವಾಗಿ ಮಿತಿಯಲ್ಲಿಟ್ಕೊಂಡು ನಮ್ಮನ್ನು ನಾವು ಈ ಸಮಾಜಕ್ಕೆ, ನಮ್ಮನ್ನು ನಾವು ಈ ದೇಶಕ್ಕೆ ಅರ್ಪಣೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಾಗೂ ಕೂಡ ನಮ್ಮ ಒಂದು ವರ್ಚಸ್ಸಿಗೆ, ನಮ್ಮ ವ್ಯಕ್ತಿತ್ವಕ್ಕೆ ಘಾಸಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಈ ಸಮಾಜ ಸೇವೆಗೆ ಅಂತೇಳಿ ನಾವು ಅರ್ಪಣೆ ಮಾಡಿಕೊಂಡ ಮೇಲೆ ಹಿಂದೇಟು ಹಾಕಲೇಬಾರ್ದು. ಸಮಾಜಕ್ಕಾಗಿ ನಮ್ಮ ದೇಹ ಮನಸ್ಸನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುವಂಥ ಒಂದು ನಿರ್ಧಾರವನ್ನು ಪ್ರತಿದಿನವೂ ಪ್ರತಿ ಸಮಯದಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಓಕೆ, ನಿಮಗೆ ಕರೆಕ್ಟ್ ಏಜ್, ಯಾವ ಏಜಲ್ಲಿ ನಿಮಗೆ ಒಂದು ಸನ್ಯಾಸಿ ಆಗಬೇಕು, ಸ್ವಾಮೀಜಿ ಆಗಬೇಕು ಅಂತ ಅನಿಸಿದ್ದು? ಅದು ನಿಮಗೆ ಬುದ್ಧಿ ಬೆಳೆದ ನಂತರವ, ಅಥವಾ ಶಾಲೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲೇ ಬಂದಿತ್ತಾ, ಅಥವಾ ಕಾಲೇಜಿನ ದಿನಗಳಲ್ಲಿ ಬಂದಿತ್ತಾ, ಅಥವಾ ನೀವು ಹೇಳಿದ್ರಿ ಸ್ವಾಮೀಜಿಗಳ ಜೊತೆ ಒಡನಾಟ ಇತ್ತು ನನಗೆ ಅನ್ನುವಂಥದ್ದು, ಅದು ಸಿದ್ಧಗಂಗೆಯಲ್ಲಿರ್ಬೋದು, ಇಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಜೊತೆಯಲ್ಲಿರ್ಬೋದು. ಸೊ ಆ ಒಂದು ಗಳಿಗೆ ಯಾವುದು ನಿಮಗೆ ಆಗ ಅನಿಸಿದ್ದು? ಯಾವುದು, ಯಾಕೆ ಅನಿಸ್ತು ನಿಮ್ಗೆ ಹಾಗೆ? ನಾನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಅಂತೇಳಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಂದು ಅಲ್ಲಿ ಉಚಿತ ದಾಸೋಹದ ಒಂದು ಆಶ್ರಯದಲ್ಲಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಪರಮಪೂಜ್ಯ ಗುರುಗಳನ್ನು ಪ್ರತಿದಿನವೂ ಕೂಡ ನಾನು ಕಣ್ತುಂಬಿಸ್ಕೊತಾ ಇದ್ದೆ. ಹಾಗೆ ಭೈರವನ ಪೂಜೆಯೂ ಕೂಡ ನಾನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಗುರುಗಳ ಒಂದು ದಿವ್ಯ ಶಕ್ತಿ, ಅವರ ಒಂದು ಆಧ್ಯಾತ್ಮ ವಿಕಸನವನ್ನು ನೋಡಿ ನಾನು ಕೂಡ ಗುರುಗಳ ಶಿಷ್ಯತ್ವವನ್ನು ಪಡ್ಕೊಂಡು ಗುರುಗಳ ಸಾನ್ನಿಧ್ಯದಲ್ಲಿದ್ದುಕೊಂಡು ಅವರ ಒಂದು ಮಹತ್ ಕಾರ್ಯದಲ್ಲಿ ನಾನು ಒಂದು ಕಲ್ಲು ಕಂಬವಾಗಿಯೋ ಒಂದು ಇಟ್ಟಿಗೆಯಾಗಿಯೋ ಅಳಿಲು ಸೇವೆಯನ್ನು ಸಲ್ಲಿಸಲಿಕ್ಕೆ ಮನಸ್ಸು ಮಾಡಬೇಕು ಅನ್ನೋ ಒಂದು ತುಡಿತ ಅವತ್ತಿಂದಲೇ ಕೂಡ ಇತ್ತು. ನಾನು ವಿದ್ಯಾಭ್ಯಾಸವನ್ನು ಮಾಡ್ತಾ ಒಂದು PhD ಏನು ಮಾಡಬೇಕು ಅನ್ನೋ ಒಂದು ಅದಮ್ಯ ಆಸೆ ಇತ್ತು. ಅದನ್ನು ನಾನು ನನ್ನ ವೈಯಕ್ತಿಕವಾದಂಥ ಖರ್ಚಿನಲ್ಲೇ ನನ್ನ ಒಂದು ಸ್ವಂತ ಕಾಲ ಮೇಲೆ ಮಾಡಿಕೊಂಡು ಅನಂತರ ಗುರುಗಳ ಪಾದವನ್ನು ಸೇರಿ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ದರಿಂದ ಸಾಮಾನ್ಯವಾಗಿ ನಾನು ಅಧಿಕಾರಿಯಾಗಿ ಆಯ್ಕೆ ಆದಮೇಲೆ ನಾನು ತಹಶೀಲ್ದಾರ್ ಹುದ್ದೆಗೆ ಹೋಗಿದ್ದು ಸುಮಾರು 25 ದಿನಗಳ ತಡವಾಗಿ. ಆ ಹಂತದಲ್ಲೇ ನನ್ನ ಮನಸ್ಸಿನಲ್ಲಿ ಒಂದು ಗೊಂದಲ ಇತ್ತು. ನಾನು ತಹಶೀಲ್ದಾರ್ ಹುದ್ದೆಗೆ ಹೋಗೋದೋ, ನಾನು ಕೂಡ ಭ್ರಷ್ಟ ಅನ್ಸ್ಕೋಬೇಕೆ, ಅಥವಾ ನಾನು ಕೂಡ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗೆ ಜನವನ್ನು ನೋಡಿ, ಬೇರೆಯವ್ರನ್ನ ನೋಡಿ ನಾನು ಮಾರು ಹೋಗಬೇಕೋ, ಅಥವಾ ಈ ಕೆಲಸವೇ ಬೇಡ, ನಾನು ಗುರುಗಳ ಪಾದ ಸೇರಿಕೊಂಡು ಅನ್ನೋ ಒಂದು ಗೊಂದಲದಿದ್ದಂಥ ಸಂದರ್ಭದಲ್ಲಿ ಗುರುಗಳು ಈ ಅವಕಾಶವನ್ನು ಬಿಡಬೇಡ, ಇಲ್ಲೂ ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ, ನಿನ್ನ ಮನಸ್ಸು ಇನ್ನೂ ಗಟ್ಟಿ ಆಗುವ ತನಕ, ನಿನಗೆ ತೃಪ್ತಿ ಆಗುವ ತನಕ ಈ ಒಂದು ಸಮಾಜ ಸೇವೆಯನ್ನು ಸರ್ಕಾರ ಕೊಟ್ಟಿರುವಂಥ ಒಂದು ಅಧಿಕಾರನ ಬಳಸ್ಕೊಂಡು ಮಾಡುವಂತೇಳಿ ನನಗೆ ಸೂಚನೆ ಕೊಟ್ಟಿದ್ದರು. ಹಾಗಾಗಿ ನಾನು ತಹಶೀಲ್ದಾರ್ ಹುದ್ದೆಗೆ ಹೋಗಿ ಇಷ್ಟು ವರ್ಷಗಳ ಕಾಲ ಎಲ್ಲೂ ಕೂಡ ಒಂದು ಕಳಂಕ ಬರದ ಹಾಗೆ ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನು ನಿಷ್ಕಲ್ಮಶ ಮನಸ್ಸಿನಿಂದ ನಾನು ಮಾಡಿದೆ. ಈ ವಿಚಾರದಲ್ಲಿ ಸರ್ಕಾರವೂ ಕೂಡ ನನಗೆ ಒಳ್ಳೆಯ ಅವಕಾಶಗಳನ್ನೇ ಕೊಟ್ಟು ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಅದಕ್ಕೆ ಧನ್ಯವಾದ ಸಲ್ಲಿಸ್ತೇನೆ. ಓಕೆ, ನಿಶ್ಚಲಾನಂದ ಸ್ವಾಮೀಜಿಗಳು ಹೇಳ್ತಿರುವ ಹಾಗೆಯೇ ಈಗ ಮಂಡ್ಯದ ತಹಶೀಲ್ದಾರ್ ಆಗಿರುವಂಥ ಕೇಂದ್ರ ಪ್ರಸಾದ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅವರು ಸ್ವಾಮೀಜಿಗಳ ಸಹಪಾಠಿ, ಸಹೋದ್ಯೋಗಿ ಆಗಿದ್ದರು. ಸೊ ಬನ್ನಿ, ರಾಜೇಂದ್ರ ಪ್ರಸಾದ್ ನಮಸ್ತೆ. ನಮಸ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಸಹೋದ್ಯೋಗಿ ಈ ರೀತಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಮೊದಲೇ ಅವರಿಗೆ ಆ ಬಗ್ಗೆ ಒಂದು ಆಸೆ ಇತ್ತ, ಸನ್ಯಾಸತ್ವ ಸ್ವೀಕರಿಸಬೇಕು, ಆಧ್ಯಾತ್ಮ ಲೋಕದತ್ತ ತೆರಳಬೇಕು ಅನ್ನುವಂಥದ್ದು? ಅವ್ರಿಗೆ ನಾವೆಲ್ಲ ಮಾತಾಡ್ಬೇಕಾದ್ರೆ ಡಿಸ್ಕಷನ್ಸ್ ಎಲ್ಲ ಮಾಡ್ಬೇಕಾದ್ರೆ ಅವರು ತುಂಬಾನೇ ಆಧ್ಯಾತ್ಮಿಕವಾಗಿ ಮಾತಾಡ್ತಿದ್ರು. ಹಾಗೇನೆ ಅವ್ರಿಗೆ ಅದು ಇಂಟ್ರೆಸ್ಟ್ ಮೊದ್ಲಿಂದಾನೆ ಇತ್ತು ಅಂತ ನಾವು ಅವ್ರ ಜೊತೆ ಹೇಳ್ತಾ ಇದ್ರು. ಅವರು ಸುಧಾ ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು. ಅವ್ರು ಏನೀಗ ಡಿಸಿಷನ್ಸ್ ತಗೊಂಡಿದ್ದಾರೆ, ಇಟ್ ಇಸ್ ಪ್ಯೂರ್ಲಿ ಅವ್ರ ಇಚ್ಛೆಗೆ ಅನುಗುಣವಾಗಿ ತಗೊಂಡಿದ್ದಾರೆ.
ಸೊ ಯಾವುದೇ ಕೆಲಸ ಆದ್ರೂ ನಾವು ಇಚ್ಛೆಗೆ ಮಾಡಿದ್ರೆ ಅದು ಉತ್ತಮವಾಗಿ ನಿರ್ವಹಿಸಕ್ಕೆ ಸಾಧ್ಯ ಆಗುತ್ತೆ. ಹ್ಮ್ ಏನ್ ಅವ್ರು ಡಿಸಿಷನ್ಸ್ ತಗೊಂಡಿದ್ದಾರೆ, ಹ್ಮ್ ಸೊ ಆಲ್ ದ ಬೆಸ್ಟ್. ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ ಇವರಿಂದ. ಯಾಕಂದ್ರೆ ನಮ್ಮ ಜೊತೆ ಕೊಲ್ಲಿಗೆದಾಗ್ಲೂ ಸುಧಾ ಹ್ಮ್ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆ ಆಧ್ಯಾತ್ಮಿಕ ಸಬ್ಜೆಕ್ಟ್ ಅಲ್ಲೂ ಸುಧಾ ಅವರು ಎಲ್ಲರಿಗೂ ಸಮಾಜಕ್ಕೆ ಎಲ್ಲ ಒಂದು ಒಳ್ಳೆ ಉತ್ತಮವಾದ ಕೆಲಸ ನಿರ್ವಹಿಸ್ತಾರೆ ಅಂತ ನಮ್ಮ ಭಾವನೆ. ಓಕೆ, ಥ್ಯಾಂಕ್ ಯು ರಾಜೇಂದ್ರ ಪ್ರಸಾದ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಈಗ ಸ್ವಾಮೀಜಿಗಳ ದೊಡ್ಡಪ್ಪ ಶಿವಲಿಂಗಯ್ಯ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಲಿಂಗ ನಿಷ್ಠಾನಂದ ಸ್ವಾಮೀಜಿ ಈಗ ನಮ್ಮ ಜೊತೆ ಇದ್ದಾರೆ. ಏನು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀರಿ? ಅವರು ಸನ್ಯಾಸಿ ಆಗಿರೋದು ನಿಮಗೆ ಸಮಾಧಾನನ ಅಥವಾ ಬೇಸರನ? ಏನಿಲ್ಲ, ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟು ಹೇಳೋದು, ನಾವು ಅವರ ಜೊತೆಯಲ್ಲಿ ಆ ಸನ್ಯಾಸ ಸ್ವೀಕಾರ ಮಾಡುವಾಗ ನಾವು ಬಹಳ ಇದ್ರೆ ಬಹಳ ಸಂತೋಷವಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಕೇಳ್ತೇನೆ. ಅವರು ಮೊದಲಿನಿಂದಲೂ ಸಹಿತ ನಾವು ಹಿಂದಿನ ವರ್ಷವೇ ಅವರು ಸನ್ಯಾಸಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛೆ ಪಟ್ಟಿದ್ರು. ಆದರೆ ಭೈರವನ ಇದರಿಂದ ಇನ್ನೂ ಒಂದು ವರ್ಷ ಈ ಒಂದು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡಲಿ ಎಂಬ ದೃಷ್ಟಿಯಿಂದ ಅವರು ಈ ಒಂದು ವರ್ಷ ತಳ್ಕೊಂಡು ಬಂದ್ರು. ಹೀಗಾಗಿ ನಾನಂತೂ ಬಹಳ ಹೆಮ್ಮೆ ಪಡ್ತೇನೆ, ಸಂತೋಷ ಪಡ್ತೇನೆ. ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ ಹೆಚ್ಚಿನ ಒಂದು ತಿಳಿವಳಿಕೆಯನ್ನು ಹೊಂದಿರತಕ್ಕಂಥ ನಮ್ಮ ಊರಿನ ವ್ಯಕ್ತಿ, ನನ್ನ ಚಿಕ್ಕಪ್ಪನ ಮಗ ಒಂದಾಗಿದ್ದು ನನಗೆ ಬಹಳ ಸಂತೋಷ. ಆದ್ರಿಂದ ನಾನು ಬಹಳ ಹೆಮ್ಮೆ ಪಟ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಶಿವಲಿಂಗಯ್ಯ ಅವರೇ. ಈಗ ತಾಯಿಯ ಭಯ ಇತ್ತು ಅಂತ ನೀವು ಹೇಳಿದ್ರಿ. ಎತ್ತ ಕರುಳು ಅದು ಯಾವ ರೀತಿ ನಿಮ್ಮನ್ನು ಬಯಸ್ತಾ ಇತ್ತು ಅನ್ನುವಂಥದ್ದು. ಒಂದು ವೇಳೆ ತಾಯಿ ಜೊತೆ ಈಗ ಮಾತಾಡಿದರೆ ನಿಮಗೆ ಹೇಗಾಗ್ಬೋದು? ತಾಯಿ ಯಾವಾಗಲೂ ತಾಯಿನೇ. ನನ್ನ ಜೀವ ಇರೋ ತನಕ ಅವರು ನನಗೆ ತಾಯಿನೇ ಆಗಿರ್ತಾರೆ. ಓಕೆ, ಈಗ ಸ್ವಾಮೀಜಿಗಳ ತಾಯಿ ಗಂಗಮ್ಮ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ತಾಯಿಯ ವಿಚಾರ ಹೇಳುವಾಗ ಸ್ವಾಮೀಜಿಯ ಕಣ್ಣಾಲಿಗಳನ್ನು ನಾನು ನೋಡಿದೆ, ಅದು ಒಂಚೂರು ತೇವವಾಗ್ತಾ ಇತ್ತು. ಬನ್ನಿ, ಈಗ ಇವರು ಸನ್ಯಾಸಿ ಆಗಿರ್ಬೋದು, ಆದರೆ ಹೆತ್ತ ಕರುಳು ಏನು ಹೇಳುತ್ತೆ ಮಗನ ಬಗ್ಗೆ? ಗಂಗಮ್ಮ ಅವರೇ, ಸ್ವಾಮೀಜಿ ಈಗ ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತೀರಿ ನೀವು ಅವರಿಗೆ? ನಾವು ಕಷ್ಟ ಬಿದ್ದು ಓದಿಸಿತ್ತು, ಏನೋ ಸಾಧ್ಯ ಇಲ್ಲ ಸ್ವಾಮಿ. ನಮ್ಮನ್ನು ಬಿಟ್ಟು ಬಿಡ, ನಮ್ಮನ್ನು ಪಾಪಿ ಮಾಡ್ಬಿಟ್ಟ ಸ್ವಾಮಿ. ಅದು ಮಾಡಿಸ್ಬೇಡಿ ಸ್ವಾಮಿ. ಆಳೆ ಒಂದ್ಸತಿ ಹೋಗಿದ್ದ ಮಾಡ್ಕೊಳಲ್ಲ, ತಾಯಿ ತಂದೆ ಆಶೀರ್ವಾದ ಕೊಡತಕ್ಕಂತ ಹೇಳಿದ್ದ. ನಮಗೀಗ ಮೋಸ ಮಾಡ್ಯಾವನೆ. ಹಿಂಗೆ ಮಾತನಾಡುವ ತಾಯಿಗೆ ಏನು ಹೇಳ್ತೀರಿ? ಏನಾದರೂ ಹೇಳ್ತೀರಿ? ಹೇಳಿ ಒಂದು ಮಾತು ಸಮಾಧಾನ. ನಾನು ನಮ್ಮ ತಾಯಿಯ ಪಾದಡಿ ಕೇಳ್ಕೊಳೋದಿಷ್ಟೇ, ನೀವೆತ್ತ ಮಗ ಈ ಸಮಾಜಕ್ಕೆ ಆಸ್ತಿಯಾಗಿ ಸೇವೆ ಸಲ್ಲಿಸಲಿಕ್ಕೆ ಬಯಸ್ತಾನೆ ಅಂದರೆ ನೀವು ಭಾಳ ಸಂತೋಷ ಪಡಬೇಕು. ತುಂಬ ಮನಸ್ಸಿನಿಂದ ನನಗೆ ಆಶೀರ್ವಾದ ಮಾಡಬೇಕು. ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವನ್ನುಂಟು ಮಾಡಬಾರ್ದು. ನಿಮ್ಮ ಮಗ ನಿಮ್ಮ ಎದುರುಗಡೆನೇ ಇದ್ದಾನೆ, ಎಲ್ಲೂ ಹೋಗಿಲ್ಲ. ನಿಮ್ಮ ಮಗನಾಗಿ, ಸಮಾಜದ ಮಗನಾಗಿ ಸೇವೆ ಸಲ್ಲಿಸಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಇಲ್ಲ ಸ್ವಾಮಿ, ನಾವು ಆಶೀರ್ವಾದ ಮಾಡಲ್ಲ, ಮಾಡ್ಸಲ್ಲ. ನಾವು ಕೂಲಿ ಮಾಡಿ ಓದಿಸಿತ್ತು, ಆಶೀರ್ವಾದ ಕೊಡ್ತಕ್ಕ. ನಮ್ಮ ಆಶೀರ್ವಾದ ಮೋಸ ಮಾಡ ನಮಗೆ. ನಾವು ನಮ್ಮ 4-5 ಸಂಸಾರನೇ ಹಾಳು ಮಾಡ್ಬಿಟ್ಟ ನಮಗೆ. ಅವನಿಂದ ನಮಗಿಲ್ಲ, ಕೂಲಿ ಮಾಡ್ತಾ ಇರ್ತೀನಿ ಇವತ್ತು. ಓಕೆ, ಎಷ್ಟಾದರೂ ತಾಯಿಯ ಒಂದು ಮನಸ್ಸು. ಸೊ ನೀವು ಆದರೆ ನಿಮಗೆ ನಿಮ್ಮ ಅಮ್ಮನನ್ನು ಮನ ಒಲಿಸಬಹುದಿತ್ತು. ಅವರು ಅದೇ ಹೇಳ್ತಾ ಇದ್ದದ್ದು. ಆ ಎತ್ತ ಕರುಳು ಅದನ್ನು ಮತ್ತೆ ಮತ್ತೆ ಹೇಳ್ತಾನೆ ಇರುತ್ತೆ. ಸಾಮಾನ್ಯವಾಗಿ ಹಚ್ಕೊಂಡಿದ್ರ ತಾಯಿಯನ್ನು? ಇಲ್ಲ, ನಾನು ಚಿಕ್ಕ ವಯಸ್ಸಿನಿಂದಲೇ ನಾನು ತಂದೆ ತಾಯಿಗಳಿಂದ ದೂರ ಇದ್ದು ಬೆಳೆದಂಥವನು. ಸಾಕಷ್ಟು ಸಾಂಸಾರಿಕವಾಗಿ ಹೆಚ್ಚು ನಿಕಟ ಸಂಪರ್ಕವನ್ನು ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ಮಠಗಳಲ್ಲಿ ಓದಿದ್ರಿಂದ ಆ ಸಂಪರ್ಕ ಇರಲಿಲ್ಲ. ಅದು ನನಗೆ ಈ ನಿರ್ಧಾರ ತಗೊಳ್ಳಿಕ್ಕೆ ಬಹಳ ಸಹಕಾರಿಯಾಯಿತು ಅಂತ ಅನಿಸುತ್ತೆ. ಆದರೂ ಎತ್ತಕರಲು ಸಾಮಾನ್ಯವಾಗಿ ಮಾನವನ ಸಹಜ ಗುಣ, ಆ ರೀತಿ ಇರುತ್ತೆ. 1-2 ದಿವಸ ಅವರು ಬೇಸರ ಮಾಡ್ಕೋಬಹುದು. ಆದರೆ ಒಂದು ಹೇಳ್ತೀನಿ ಸ್ವಾಮೀಜಿಗಳೇ, ಈಗ ಸಂಸಾರಿಯಾಗಿ ಏನು ಸನ್ಯಾಸಿ ಆಗಬಾರ್ದ ಅಥವಾ ಮದುವೆಯಾಗಿ ಸನ್ಯಾಸಿ ಆಗಬಾರ್ದಾ? ಯಾಕಂತಂದರೆ ಒಂದು ಉದಾಹರಣೆ ಕೊಡ್ತೀನಿ. ರಾಮಕೃಷ್ಣ ಪರಮಹಂಸರಿಗಿಂತ ದೊಡ್ಡ ಭಾರತದಲ್ಲಿ ಯಾರಿದ್ದಾರೆ? ಅವರು ಮದುವೆ ಆಗಿದ್ದರು, ಶಾರದಾ ದೇವಿ ಅವರನ್ನು ಗುರು ಅಂತ ನಂಬಿದ್ರು, ಮದುವೆ ಆಗಿದ್ದರು ಅವರು. ಆದರೂ ಅವರನ್ನು ಸ್ವಾಮೀಜಿಗಳಂತಲೇ ಕರೆಯಲಾಗತ್ತೆ. ಓಕೆ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಯಾವ ಸ್ವಾಮೀಜಿಗಿಂತ ಕಡಿಮೆ? ಅವರು ಸಂಸಾರಿನೇ. ಅವರು ಕೂಡ ಆಣೆ ಪ್ರಮಾಣದ ವಿಚಾರ ಬರುವಾಗ ಅದಕ್ಕೆ ಬಂದಷ್ಟು ಮಹತ್ವ, ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಷ್ಟು ಮಹತ್ವ ಯಾವುದಕ್ಕೂ ಬಂದಿರಲಿಲ್ಲ. ಯಾಕೆ ಆ ರೀತಿ ಆ ಎಲ್ಲವನ್ನೂ ಬಿಟ್ಟ ನಂತರವೇ ಸನ್ಯಾಸಿ ಆಗ್ತೀವಿ ಅನ್ನುವಂಥದ್ದು?
ಸಂಸಾರಿ ಆಗೀನೂ ಸನ್ಯಾಸಿ ಆದವರು ಇದ್ದಾರಲ್ಲ. ಹಾಗಿರುವಾಗ ನಿಮ್ಮ ತಾಯಿಯ ಒಂದು ಆಸೆಯನ್ನು ನಿಮ್ಗೆ ಈಡೇರಿಸ್ಬೋದಿತ್ತಲ್ಲ. ಸಾಮಾನ್ಯವಾಗಿ ನಾನು ಅಂದ್ಕೊಂಡಿರೋ ಹಾಗೆ ನಾವು ವೈಯಕ್ತಿಕ ಆಸೆಗೆ ಆಮಿಷಕ್ಕೆ ಬಿದ್ದಾಗ ಸಮಾಜ ಕೂಡ ನಮ್ಮನ್ನು ಅಪನಂಬಿಕೆಯಿಂದ ಕಾಣಲಿಕ್ಕೆ ನೋಡುತ್ತೆ. ಹಾಗಾಗಿ ನಾನು ಸರ್ವಸಂಗ ಪರಿತ್ಯಾಗಿಯಾಗಿ ಸಮಾಜದ ಸೇವೆಗಾಗಿ ನಾನು ಸಮಾಜ ಜೊತೆ ಗುರುತಿಸ್ಕೊಳ್ಳೋಂಥ ಒಂದು ಸಂದರ್ಭದಲ್ಲಿ ಸನ್ಯಾಸ ಒಂದು ಸಂದರ್ಭ ನನಗೆ ಸೂಕ್ತ ಅಂತ ಅನಿಸಿದೆ. ಓಕೆ, ನಾವು ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.